ನೀನ್ಯಾಕೆ ಅವಳ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ನಾನ್ ನೋಡಿದ್ರೆ ಅವ್ರ ಸಂಬಂಧಕ್ಕೆ ಬೆಂಕಿ ಹಚ್ಚೋದಕ್ಕೆ ಕಾಯ್ತಾ ಇದ್ದೀನಿ. ನೀನ್ ಬೇರೆ ಆ ಭಿಕಾರಿ ನನಗ್ ಮಾಡಿರೋ ಅವಮಾನಕ್ಕೆ ಎಲ್ಲೂ ಇರಬಾರ್ದು. ಹಾಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ದಮಯಂತಿನೇ ಅಲ್ಲ. ಹಾಗಿದ್ರೆ ಹೆಸರು ಬದಲಾಯಿಸ್ಕೊಳ್ಳೋದಕ್ಕೆ ಸಿದ್ಧ ಆಗಿರು. ಅಣ್ಣ, ಇದಕ್ಕೆ ದಾಮಿನಿಗೆ ಅಗಸ್ತ್ಯನ ಮನೆಯಿಂದ ಆಚೆ ಕಳ್ಸು ಅಂತ ಹೇಳಿದ್ದು. ಅವಳ ಮಾತು ಬೇಡ ಅಣ್ಣ. ಯಾವಾಗ ತಾನೇ ನಿನ್ನ ಮುದ್ದಿನ ತಂಗಿ ನಮ್ಮ ಮಾತು ಕೇಳಿದಾಳೆ ಹೇಳು? ಈಗ ಅಗಸ್ತ್ಯನ ಅವನ ಹೆಂಡತಿನ ಈ ಮನೆಯಿಂದ ಆಚೆ ಹೇಗ್ ಹಾಕೋದಂತ ಹೇಳು? ಸಾಧ್ಯನೇ ಇಲ್ಲ. ಹೀಗಾಗತ್ತೆ ಅಂತಾನೆ ಅಚಿಂತ್ಯನ ಭಕ್ತಿ ಜೊತೆಗೆ ಮದುವೆ ಮಾಡು ಅಂತ ದಾಮಿನಿಗೆ ಬಲವಂತ ಮಾಡಿದ್ದು. ಅಗಸ್ತ್ಯ ಭಕ್ತಿ ಕುತ್ತಿಗೆ ಕಟ್ಟೋ ಗಂಟು ಕಗ್ಗಂಟಾಗತ್ತೆ ಅಂತ ಒಂದೇ ಕಾರಣಕ್ಕೆ ದಾಮಿನಿಗೆ ಅಗಸ್ತ್ಯ ನಿನ್ ಮಗ ಅಲ್ಲ ಅಂತ ಎಚ್ಚರಿಸಿದ್ದು. ಹಾಗಿದ್ರೆ ಅಗಸ್ತ್ಯ ಮತ್ತೆ ಭಕ್ತಿನ ಬೇರೆ ಮಾಡೋದಕ್ಕಾಗೋದಿಲ್ವಾ ಅಣ್ಣ? ಕಷ್ಟ ದಮಯಂತಿ, ಅವರಿಬ್ಬರ ಜಾತಕ ಹೊಂದಾಣಿಕೆ ಆಗಿದೆ. ಕಷ್ಟ ತಾನೆ, ಅಸಾಧ್ಯ ಏನಲ್ಲ ಅಲ್ವಾ? ನಾನು ಅವರಿಬ್ಬರನ್ನ ಬೇರೆ ಮಾಡೇ ಮಾಡ್ತೀನಿ. ದಾಮಿನಿಗೆ ಮಾತ್ರ ಅಲ್ಲ, ನಿನ್ನ ಬುದ್ಧಿಗೂ ಮಂಕೌದಿದೆ ಅನ್ಸುತ್ತೆ.